25ನೇ ತಾರೀಕು 2024ರಿಂದ 6ನೇ ತಾರೀಕು ಏಪ್ರಿಲ್ 2024ರವರೆಗೆ 2750 ಪರೀಕ್ಷಾ ಕೇಂದ್ರಗಳಲ್ಲಿ SSLC ಪರೀಕ್ಷೆ 1 ನಡೆದಿದೆ. ಈ ಪರೀಕ್ಷೆಯಲ್ಲಿ ಒಟ್ಟು 8,59,967 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಈ ಪರೀಕ್ಷೆಯ ಮೌಲ್ಯಮಾಪನವನ್ನ ನಾವು 15ನೇ ತಾರೀಕು ಏಪ್ರಿಲ್ನಿಂದ 24ನೇ ತಾರೀಕು ಏಪ್ರಿಲ್ವರೆಗೂ 61,160 ಮೌಲ್ಯಮಾಪಕರನ್ನ ಉಪಯೋಗಿಸಿಕೊಂಡು 237 ಮೌಲ್ಯಮಾಪನ ಕೇಂದ್ರಗಳಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಈ ರಿಸಲ್ಟ್ ಅನ್ನ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ KARresults.nic.in ನಲ್ಲಿ ವೀಕ್ಷಿಸಬಹುದಾಗಿದೆ. ಈ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಏನಿದೆ ಅದನ್ನ ಸ್ಟೂಡೆಂಟಿನ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕೂಡ ನಾವು ಇವತ್ತಿನ ದಿನ ಪುಷ್ ಮಾಡ್ತಾ ಇದ್ದೀವಿ ಈಗಲೇ. ಮತ್ತು ಶಾಲೆಗಳ ಕ್ರೋಢೀಕೃತ ಫಲಿತಾಂಶ ಪಟ್ಟಿ ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನ ಮಂಡಳಿಯ ಜಾಲತಾಣ KSEAB.Karnataka.gov.in ನಲ್ಲಿ ಶಾಲಾ ಲಾಗಿನ್ ಹೆಡ್ ಮಾಸ್ಟರ್ಸ್ ಲಾಗಿನ್ ನಲ್ಲಿ ಮಧ್ಯಾಹ್ನ 1 ಗಂಟೆಯ ನಂತರ ವೀಕ್ಷಣೆ ಮಾಡಬಹುದಾಗಿದೆ. ಮಧ್ಯಾಹ್ನ 1 ಗಂಟೆ ನಂತರ ಶಾಲೆಗಳಲ್ಲಿ ಈ